ಎವ್ರಿವನ್, ಪುನೀತ್ ಕ್ರಿಯೇಷನ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಸೀರೆ ಸೆರಗಲ್ಲೇ ದಾರದ ಎಳೆಗಳಿರುತ್ತಲ್ವಾ, ಕಾಟನ್ ಸೀರೆಯಲ್ಲಿ ಅದರಿಂದನೇ ಒಂದು ಕುಚ್ಚಾಗಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿದೆ ಸಾರಿ ಕುಚ್ಚು, ಈಸಿಯಾಗಿ ಹಾಕೋಬಹುದು. ಫಸ್ಟು ಈ ಥರ ದಾರದ ಎಳೆಗಳನ್ನ ನೀಟಾಗಿ ಈ ಥರ ಬಾಚ್ಕೋಬೇಕು. ಬಾಚ್ಕೊಂಡು ದಾರದ ಎಳೆಗಳನ್ನ ಈ ಥರ ಸಪ್ರೇಟ್ ಮಾಡಿಕೊಂಡು ಇಷ್ಟನ್ನು ಹಿಡ್ಕೊಂಡು ಸ್ವಲ್ಪ ಈ ಥರ ತಿರುಗಿಸ್ಕೊಂಡು ಇಷ್ಟು ಗ್ಯಾಪ್ ಬಿಟ್ಬಿಟ್ಟು ಇಲ್ಲಿಗೆ ಒಂದು ನಾಟ್ ಹಾಕಬೇಕು. ಆವಾಗ ಈ ಥರ ಬರುತ್ತೆ ಕುಚ್ಚು. ನೆಕ್ಸ್ಟು ಮತ್ತೆ ಅದೇ ಥರ ಕೈಯಿಂದನೇ ಎತ್ಕೋತೀನಿ, ನಾನು ಸಪ್ರೇಟ್ ಮಾಡ್ಕೋತೀನಿ. ನೀವು ನೀಡಲಿಂದ ಬೇಕಾದರೂ ಸಪ್ರೇಟ್ ಮಾಡ್ಕೋಬೋದು. ಈ ಥರ ಇಷ್ಟು ದಾರಗಳನ್ನ ಮಾಡಿಕೊಂಡು ಈ ಥರ ಹಿಡ್ಕೊಂಡು ಹೀಗೆ ಕರೆಕ್ಟಾಗಿ ಇಷ್ಟು ಗ್ಯಾಪ್ ಬಿಟ್ಬಿಟ್ಟು ಒಂದು ನಾಟ್ ಹಾಕಬೇಕು. ಈ ಥರ ಈ ಸಾರಿ ಕುಚ್ಚಿಗೆ ಏನು ಬೇಕಾಗಲ್ಲ, ನೀವೇ ಮನೆಯಲ್ಲೇ ಈಸಿಯಾಗಿ ಹಾಕ್ಕೋಬೋದು. ಈ ಥರ ದಾರದ ಎಳೆಗಳನ್ನ ಸಪ್ರೇಟ್ ಮಾಡ್ಕೋಬೇಕು. ಇದಕ್ಕೆ ಜೆರಿ ಥ್ರೆಡ್, ಸಿಲ್ಕ್ ಥ್ರೆಡ್ ಯಾವುದು ಬೇಕಾಗಲ್ಲ. ಈ ಥರ ಸಪ್ರೇಟ್ ಮಾಡಿಕೊಂಡು ಹಿಡ್ಕೊಂಡು ಇಲ್ಲಿಗೆ ಒಂದು ನಾಟ್ ಹಾಕೋಬೇಕು. ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ಪು, ಇದರಲ್ಲಿ ಅರ್ಧ ತಗೊಂಡಿದ್ದೀನಿ. ಮತ್ತೆ ಇದರಲ್ಲಿ ಎರಡು ಡಿವೈಡ್ ಮಾಡಬೇಕು, ಈಕ್ವಲ್ ಆಗಿ ಡಿವೈಡ್ ಮಾಡ್ಕೋಬೇಕು ದಾರದ ಎಳೆಗಳನ್ನ. ಈ ಕಡೆ ಸ್ವಲ್ಪ ಮತ್ತೆ ಈ ಕಡೆ ಸ್ವಲ್ಪ, ಇದರಲ್ಲಿ ಸ್ವಲ್ಪ ಸ್ವಲ್ಪ ತಗೊಂಡು ಈಕ್ವಲ್ ಆಗಿ ಡಿವೈಡ್ ಮಾಡಿಕೊಂಡು ಈ ಥರ ಹಿಡ್ಕೊಂಡು ಮತ್ತೆ ಹೀಗೆ ಹಿಡ್ಕೊಂಡು ಇಷ್ಟು ಗ್ಯಾಪ್ ಬಿಟ್ಬಿಟ್ಟು ನೋಡಿ, ಇಷ್ಟು ಗ್ಯಾಪ್ ಬಿಟ್ಬಿಟ್ಟು ಒಂದು ನಾಟ್ ಹಾಕೋಬೇಕು. ಈ ಥರ ಬರುತ್ತೆ. ಇವಾಗ ನಾನು ತೋರಿಸ್ತೀನಿ. ಈ ಥರ ಸಪ್ರೇಟ್ ಮಾಡಿಕೊಂಡು ಈ ಎರಡನ್ನೂ ಇಟ್ಕೊಂಡು ಒಂದು ನಾಟ್ ಹಾಕೋಬೇಕು. ಟೈಟಾಗಿ ಹಾಕ್ಬೇಡಿ, ಲೂಸಾಗಿ ಹಾಕಬೇಕು ನಾಟ್ನ. ಈ ಥರ ನಾಟ್ ಹಾಕೊಂಡು ಹೋಗಬೇಕು. ಮತ್ತೆ ಇದು ಅರ್ಧ ತಗೋಬೇಕು, ಮತ್ತೆ ಇದರಲ್ಲಿ ಅರ್ಧ ತಗೊಂಡು ಎರಡನ್ನೂ ಹಿಡ್ಕೊಂಡು ಈ ಥರ ನಾಟ್ ಹಾಕೋಬೇಕು. ತುಂಬ ಈಸಿ ಸಾರಿ ಕುಚ್ಚಿದು, ಹಾಕೋಕೆ ಬರಲ್ಲ ಅನ್ನೋರು ಹಾಕೋಬೋದು. ಈ ಸಾರಿ ಕುಚ್ಚನ್ನ ನಾನು ಫುಲ್ ಹಾಕೊಂಡು ಹೋಗ್ತೀನಿ ಸಾರಿ ಫುಲ್ಲು. ಇದನ್ನು ಹೀಗೆ ಬೇಕಿದ್ರೆ ಮಿಸಿ ಆಗಿರುತ್ತೆ, ನೀಟಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾನು ಇಷ್ಟು ಲೆಂತ್ ಬಿಡಲ್ಲ. ಉದ್ದ ಕುಚ್ಚು ಇಷ್ಟಿಷ್ಟಾಗೆ ಕಟ್ ಮಾಡ್ಕೋತೀನಿ. ನೋಡಿ ಇವಾಗ ಈ ಥರ ಬರುತ್ತೆ. ನೀವು ಇದೇ ಮೊದಲನೇ ಸರಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಥರ ಎಲ್ಲನೂ ಒಂದು ಸೈಜ್ಗೆ, ಒಂದೇ ಅಳತೆಗೆ ಕಟ್ ಮಾಡ್ಕೋತೀನಿ. ನಾನು ಫುಲ್ ಸಾರಿ ಹಾಕಿದ್ದೀನಿ, ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ತುಂಬ ಈಸಿ ಸಾರಿ ಕುಚ್ಚಿದು, ಎಲ್ಲರೂ ಹಾಕ್ಕೋಬೋದು. ಸಾರಿ ಈ ಥರ ಬಂದಿದೆ, ಇಷ್ಟು ನೀಟಾಗಿ ಬಂದಿದೆ ನೋಡಿ. ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ ನಾನು.